ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವಿಡಿಯೋ ಹಾಕಿ ತುಂಬ ದಿನ ಆಗಿತ್ತು, ಹುಷಾರಿರಲಿಲ್ಲ. ಅದಕ್ಕೋಸ್ಕರ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಎಡಿಟ್ ಕೊಡೋದಕ್ಕೂ ಆಗಲಿಲ್ಲ, ವಾಯ್ಸ್ ಓವರ್ ಅಂತೂ ಕೊಡೋದಕ್ಕೆ ಆಗ್ತಾಯಿರಲಿಲ್ಲ. ಸೊ ಇನ್ನೂ ನೋಡ್ಬೋದು ನನ್ನ ವಾಯ್ಸ್ ಅಷ್ಟು ಚೆನ್ನಾಗಿಲ್ಲ. ಬಟ್ ಇಟ್ಸ್ ಆಲ್ಮೋಸ್ಟ್ 3.5 ವೀಕ್ಸ್ ಅಂಥೇಳಿ ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಇದು ನನ್ನ ಪಾಂಡಿಚೇರಿ ಟ್ರಿಪ್ಪಿನ ಕಂಟಿನ್ಯೂಯೇಷನ್ ಬ್ಲಾಗ್ ಆಗಿರುತ್ತೆ. ಇದು ಸೆಕೆಂಡ್ ಡೇ ಅರ್ಲಿ ಮಾರ್ನಿಂಗ್ ನಾವು ಸನ್ರೈಸ್ ನೋಡೋದಕ್ಕೆ ಅಂತ ಸೆರೆನಿಟಿ ಬೀಚ್ ಅಂತ ಒಂದು ಬೀಚ್ ಇದೆ, ಅಲ್ಲಿ ಕರ್ಕೊಂಡು ಹೋದರು. ಬಟ್ ತುಂಬ ಫಾಗ್ ಕ್ಲೌಡಿ ಇರೋದ್ರಿಂದ ನಮಗೆ ಸನ್ರೈಸ್ ಏನೂ ಕಾಣಿಸ್ಲಿಲ್ಲ. ಬಟ್ ಅಲ್ಲಿ ಅಲ್ಲಿ ಕೂತು ಕೆಲವೊಂದು ಕ್ಷಣಗಳನ್ನ ಎಕ್ಸ್ಪೀರಿಯೆನ್ಸ್ ಮಾಡಿದ್ದು, ಸಮುದ್ರದ ಮುಂದೆ ಕೂತ್ಕೊಂಡು. ಇಟ್ ವಾಸ್ ವೆರಿ ಪೀಸ್ಫುಲ್, ತುಂಬ ಚೆನ್ನಾಗಿತ್ತು. ನಮಗೆ ಇನ್ನೂ ಸ್ವಲ್ಪ ತಿರಬೇಕು ಅನ್ನಿಸ್ತು, ಬಟ್ ನಮ್ಮ ಬೇರೆ ಪ್ಲ್ಯಾನ್ಸ್ಗೆಲ್ಲ ಮಿಸ್ ಆಗುತ್ತೆ ಅಂತ ಹೇಳಿ ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಹೊರಟ್ವಿ. ನೋಡ್ಬೋದು ನಿಮಗೆ, ಆ್ಯಸ್ ದ ನೇಮ್ ಸೇಸ್ ಸೆರೆನಿಟಿ. ಸೊ ಇಟ್ ವಾಸ್ ಸೆರೀನ್ ಆ್ಯಕ್ಚುಲಿ. ತುಂಬ ಚೆನ್ನಾಗಿತ್ತು, ತುಂಬ ಪ್ರಶಾಂತವಾಗಿತ್ತು ಅಲ್ಲಿ ಕೂತ್ಕೊಳ್ಳೋದಕ್ಕೆ. ಇಟ್ ವಾಸ್ ವೆರಿ ಪೀಸ್ಫುಲ್. ಜಾಸ್ತಿ ಜನ ಇರಲಿಲ್ಲ, ಏನೂ ಇಲ್ಲ. ಅರ್ಲಿ ಮಾರ್ನಿಂಗ್ ಅಲ್ವಾ, ಸೊ ಹಾಗೆ ನೋಡ್ತಾ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡ್ರು ಸ್ವಲ್ಪ ಜನ. ನಾನು ಅಷ್ಟಾಗಿ ಫೋಟೋಸ್ ಏನೋ ಕ್ಲಿಕ್ ಮಾಡಿಲ್ಲ. ಜಸ್ಟ್ ಆ ಬೀಚ್, ಆ ವೇವ್ಸ್ನ, ಆ ಸೌಂಡನ್ನ ನಾನು ಎಂಜಾಯ್ ಮಾಡಿದೆ. ಅದಾದಮೇಲೆ ಮತ್ತೆ ಹೋಮ್ ಸ್ಟೇ ಹೋದ್ವಿ ನಾವು. ಬ್ರೇಕ್ಫಾಸ್ಟ್ ಮುಗಿಸಿ ನಾವು ರೆಡಿಯೆಲ್ಲ ಆಗಿ ನೆಕ್ಸ್ಟ್ ಪ್ಲೇಸ್ಗೆ ಹೋಗಬೇಕಾಗಿತ್ತು. ನೆಕ್ಸ್ಟ್ ನಮ್ಮ ಲಿಸ್ಟಲ್ಲಿ ಇದ್ದಿದ್ದು ಒಂದು ಮ್ಯಾಂಗ್ರೋವ್ ಫಾರೆಸ್ಟ್ ಇದೆ ಹತ್ತಿರದಲ್ಲೇ, ಅಲ್ಲಿಗೆ ಹೋಗೋಣ ಅಂತ. ಸೊ ರೆಡಿಯಾಗಿ ಹೊರಟಿದ್ದೀವಿ. ಇಲ್ಲಿ ಆ್ಯಸ್ ಐ ಸೆಡ್, ಬಿಲ್ಡಿಂಗ್ಸ್ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಕಲರ್, ಸೊ ಅಲ್ಲೊಂದು ಕ್ಯಾಪ್ಚರ್ ಮಾಡಿದೆ. ನೆಕ್ಸ್ಟ್ ನಾವು ಹೋಗಿದ್ದು ಮ್ಯಾಂಗ್ರೋವ್ ಫಾರೆಸ್ಟ್. ಇಲ್ಲಿ ಬೋಟ್ ರೈಡ್ ಇತ್ತು, ಕಯಾಕಿಂಗ್ ಎಲ್ಲ ಇತ್ತು. ಬಟ್ ನಾನು ಮತ್ತು ನನ್ನ ಸಿಸ್ಟರ್ ನಾವೆಲ್ಲ ಹೋಗಲಿಲ್ಲ. ಇದೆಲ್ಲ ಮುಂಚೆನೇ ನಾವು ಹೋಗಿದ್ದೀವಿ, ಕರ್ನಾಟಕದಲ್ಲಿ ಮ್ಯಾಂಗ್ರೋವ್ ಫಾರೆಸ್ಟ್ ಇದೆಯಲ್ಲ, ಅಲ್ಲೆಲ್ಲ ಹೋಗಿದ್ದೀವಿ. ಸೊ ಮತ್ತೆ ನಾವು ಹೋಗಲಿಲ್ಲ ಬೋಟ್ ರೈಡೆಲ್ಲ. ವಿ ವರ್ ಜಸ್ಟ್ ಸಿಟ್ಟಿಂಗ್ ಆ್ಯಂಡ್ ರಿಲ್ಯಾಕ್ಸಿಂಗ್ ಅಂಡರ್ ದ ಟ್ರೀಸ್. ತಂಪಾಗಿ ಗಾಳಿ ಬೀಸ್ತಾ ಇತ್ತು, ಚೆನ್ನಾಗಿತ್ತು. ಅಲ್ಲೇ ಕೂತ್ಕೊಳ್ಳೋದಕ್ಕೆ ಜಾಗ ಕೂಡ ಇತ್ತು. ಅಲ್ಲಿ ಕೂತ್ಕೊಂಡು ನಾನು ನನ್ನ ಸಿಸ್ಟರ್ ಎಂಜಾಯ್ ಮಾಡಿದ್ವಿ ಅಷ್ಟೇ. ಬಟ್ ಬೋಟ್ ರೈಡಿಗೆ ಹೋಗೋರು, ಕಯಾಕಿಂಗ್ ಎಲ್ಲ ಹೋಗೋರು ಹೋಗಿ ಬಂದರು, ನಮ್ಮ ಟೀಮಲ್ಲಿದ್ದವರೆಲ್ಲ. ಸೊ ಅಲ್ಲಿ ಕೆಲವೊಂದು ಪಿಕ್ಚರ್ಸ್ ಕೂಡ ನಾನು ಕ್ಲಿಕ್ ಮಾಡಿಕೊಂಡೆ, ಕೆಲವೊಂದು. ಸೊ ಚೆನ್ನಾಗಿತ್ತು. ಅಲ್ಲಿ ಕ್ಲೈಮೇಟ್ ವಾಸ್ ನಾಟ್ ಟೂ ವರ್ಸ್ಟ್, ತುಂಬ ಚೆನ್ನಾಗಿತ್ತು, ಕೂಲಾಗಿತ್ತು. ಸೊ ಪರವಾಗಿಲ್ಲ. ತುಂಬ ನೆರಳೆಲ್ಲ ಇತ್ತು, ಗಾಳಿ ಬೀಸ್ತಾ ಇತ್ತು, ಸೈಲೆಂಟಾಗಿತ್ತು ಆ ಏರಿಯಾ. ಸೊ ಅಲ್ಲಿ ಕೆಲವೊಂದು ಫೋಟೋಸ್ ತಗೊಂಡೆ. ಅಲ್ಲಿ ನೀರಷ್ಟು ಚೆನ್ನಾಗಿರಲಿಲ್ಲ. ಸ್ಟಿಲ್ ಐ ಟುಕ್ ಅ ಪಿಕ್ಚರ್. ಅಲ್ಲಿ ತುಂಬ ಕ್ರ್ಯಾಬ್ಸ್ ಇದ್ವು. ಅಷ್ಟು ಹತ್ತಿರದಿಂದ ಆ ಕ್ರ್ಯಾಬ್ಸ್ ಎಲ್ಲ ನೋಡೋದಕ್ಕೆ ಒಂಥರ ಜುಮ್ ಅನ್ನೋದು, ಬಿಕಾಸ್ ಐ ಆಮ್ ನಾಟ್ ಯೂಸ್ ಟು ಸೀಯಿಂಗ್ ದೀಸ್ ಕೈಂಡ್ ಆಫ್ ಇನ್ಸೆಕ್ಟ್ಸ್ ಆರ್ animals. But still I managed to capture. ಸೊ ಇದೆಲ್ಲ ಮುಗಿದ ಮೇಲೆ ನೆಕ್ಸ್ಟ್ ನಾವು ಹೋಗಿದ್ದು ಆರೋವಿಲ್ ಅಂತ. ಇಟ್ ಈಸ್ ಕೈಂಡ್ ಆಫ್ ಅನ್ ಆಶ್ರಮ್. ಆಶ್ರಮ್ ಅನ್ನೋದಕ್ಕಿಂತ ಐ ಡೋಂಟ್ ನೋ ವಾಟ್ ಟು ಸೇ ಅಬೌಟ್ ಇಟ್. ಇಟ್ ಈಸ್ ಅ ಎಕ್ಸ್ಪೆರಿಮೆಂಟಲ್ ವಿಲೇಜ್ ಕೈಂಡ್ ಆಫ್ ಲಿವಿಂಗ್ ಸ್ಪೇಸ್. ಒಂಥರ ಸಸ್ಟೈನಬಲ್ ಮಾಡೋದಕ್ಕೆ, ಆರ್ಗ್ಯಾನಿಕ್ ಲಿವಿಂಗ್ ಅಂತಾರಲ್ಲ, ಸಮಥಿಂಗ್ ಲೈಕ್ ದ್ಯಾಟ್. ತುಂಬ ಫ್ರೆಂಚ್ ಪೀಪಲ್ ಎಲ್ಲ ಇರ್ತಾರೆ ಅಲ್ಲಿ. ತುಂಬ ಹತ್ತಿರಕ್ಕೆ ಹೋಗೋದಕ್ಕೆ ಬಿಡಲಿಲ್ಲ, ನಮ್ಮ ದೂರದಿಂದನೇ ಅದನ್ನು ನೋಡೋಕ್ಕೆ ಬಿಟ್ಟರಷ್ಟೇ. ನೋಡಿ ಈ ಥರ ಇರುತ್ತಂತೆ. ಸೊ ತುಂಬ ಹತ್ತಿರ ಹೋಗೋಕ್ಕೆ ಎಲ್ಲ ಬಿಟ್ಟಿಲ್ಲ, ಸ್ವಲ್ಪ ದೂರದಿಂದನೇ ನೋಡಿಕೊಂಡು ಬಂದುಬಿಟ್ವಿ. ಇಲ್ಲಿ ವಾಕಿಂಗ್ ತುಂಬ ಇತ್ತು, ಯಾಕಂದರೆ ಒಳಗಡೆ ವೆಹಿಕಲ್ಸ್ನ ಬಿಡ್ತಾ ಇರಲಿಲ್ಲ. ಅರೌಂಡ್ 1.5 ಕಿಲೋಮೀಟರ್ಸ್ ಒಳಗಡೆ ನಡ್ಕೊಂಡು ಹೋಗಿ ಮತ್ತೆ 1.5 ಕಿಲೋಮೀಟರ್ಸ್ ನಾವು ನಡ್ಕೊಂಡು ಬರಬೇಕಾಗಿತ್ತು. ತುಂಬ ಟಯರ್ಡ್ ಅನಿಸ್ಬಿಡ್ತು ನನಗೆ, ಯಾಕಂದರೆ ವಾಕಿಂಗ್ ಮಾಡಿ ಚೆನ್ನಾಗಿ ಅಭ್ಯಾಸ ಇರೋರಿಗೆ ಏನೂ ಅನಿಸಲ್ಲ. ಆ್ಯಂಡ್ ಸ್ವಲ್ಪ ಓವರ್ ವೇಟ್ ಇದ್ದರೆ ಇಟ್ ಈಸ್ ಈವನ್ ಮೋರ್ ಡಿಫಿಕಲ್ಟ್. ಸೊ ನನಗೆ ಅದರ ಒಂದು ಸ್ವಲ್ಪ ಡಿಫಿಕಲ್ಟ್ ಅನಿಸ್ತು. ಐ ಕುಡಂಟ್ ಟೇಕ್ ಎನಿ ಪಿಕ್ಚರ್. ಯಾವ ವೀಡಿಯೋನೂ ಬೇಡ, ಯಾವ ಪಿಕ್ಚರೂ ಬೇಡ ಅನಿಸ್ಬೇಕಿತ್ತು. ಯಾಕಂದರೆ ವಾಕ್ ಮಾಡ್ಕೊಂಡು ಹೋಗಿ ಬಂದು ಅರೌಂಡ್ 3 ಕಿಲೋಮೀಟರ್ಸ್ ವಾಕ್ ಮಾಡಿ ನನಗೆ ಟಯರ್ಡ್ ಆಗೋಗಿತ್ತು. ಸೊ ಐ ಜಸ್ಟ್ ಮ್ಯಾನೇಜ್ ಟು ಕ್ಲಿಕ್ ಫ್ಯೂ ಪಿಕ್ಚರ್ಸ್. ಅದಾದಮೇಲೆ ನಮ್ಮದು ಬೇರೆ ಏನೇನು ಪ್ಲ್ಯಾನ್ಸ್ ಇರಲಿಲ್ಲ. ವಿ ಹ್ಯಾಡ್ ಟು ಹ್ಯಾವ್ ಲಂಚ್ ಆ್ಯಂಡ್ ಬ್ಯಾಂಗ್ಳೂರು ಕಡೆ ಹೊರಟು ಬರಬೇಕಾಗಿತ್ತು. ಸೊ ಅಲ್ಲಿ ಹೋಗ್ತಾ ಅದೇ ಹೇಳಿದಾಗೆ, ದಿಸ್ ವಾಸ್ ಸಂಡೇ. ನೆಕ್ಸ್ಟ್ ಡೇ ಪೊಂಗಲ್ ಇತ್ತು, ಹಬ್ಬ. ಸೊ ಈ ಏರಿಯಾ ಹೇಗಿತ್ತು ಅಂತಂದರೆ, ನಮ್ಮ ಚಿಕ್ಕಪೇಟೆ ಎಲ್ಲ ಇದೆಯಲ್ಲ, ಸಮಥಿಂಗ್ ಲೈಕ್ ದ್ಯಾಟ್. ತುಂಬ ಕ್ರೌಡ್ ಇತ್ತು, ತುಂಬ ಸೆಲೆಬ್ರೇಷನ್ಸ್. ಆ ಕಳೆ ಇದೆಯಲ್ಲ, ಅದು ತುಂಬ ಚೆನ್ನಾಗಿತ್ತು ಇಲ್ಲಿ. ಸೊ ತುಂಬ ಜನ ಇದ್ದರು ಸ್ಟ್ರೀಟ್ಸಲ್ಲಿ. ಎವ್ರಿಬಡಿ ವಾಸ್ ಶಾಪಿಂಗ್ ಆಬ್ವಿಯಸ್ಲಿ. ಅವ್ರಿಗೆ ಪೊಂಗಲ್ ದೊಡ್ಡ ಹಬ್ಬ ತಮಿಳ್ನಾಡಲ್ಲಿ. ಸೊ ಎಲ್ಲ ಕಡೆ ಶಾಪಿಂಗ್, ಟ್ರಾಫಿಕ್ ಎಲ್ಲ ಇತ್ತು ನಮಗೆ. ಸೊ ಅದನ್ನೆಲ್ಲ ದಾಟ್ಕೊಂಡು ಹೋಗ್ತಾಯಿದ್ದೀವಿ. ನೋಡಿ, ನಮ್ಮ ಚಿಕ್ಕಪೇಟೆ ಥರನೇ ಇದೆ ಆಲ್ಮೋಸ್ಟ್ ಏರಿಯಾ.
ಬಟ್ಟೆ ಅಂಗಡಿಗಳಾಗಿರ್ಬೋದು, ಜ್ಯುವೆಲ್ರಿ ಅಂಗಡಿಗಳು ಎಲ್ಲನೂ ಇತ್ತು. ಆ್ಯಂಡ್ ಪ್ಲೇಸ್ ಕೂಡ ಒಂದು ಸ್ವಲ್ಪ ಕಂಜೆಸ್ಟೆಡ್ ರೋಡು, ನ್ಯಾರೋ ರೋಡ್ಸ್ ಆಗಿತ್ತು. ಸೊ ಸ್ಟಾಪ್ ಮಾಡ್ಕೊಂಡು ಹೋಗಬೇಕಾಗಿತ್ತು ನಾವು. ಯಾಕಂದರೆ ಕ್ರೌಡ್ ಜಾಸ್ತಿ ಇತ್ತು, ಇಲ್ಲ ಅಂತಿದ್ರೆ ಆರಾಮಾಗಿ ಹೋಗ್ಬೋದಾಗಿತ್ತು. ಸೊ ಇಟ್ ವಾಸ್ ಅ ವೆರಿ ಕ್ರೌಡೆಡ್ ಪ್ಲೇಸ್ ಆನ್ ದಟ್ ಡೇ, ಹಬ್ಬ ಇದ್ದಿದ್ದರಿಂದ. ಸೊ ಅದಕ್ಕೆ ಅದನ್ನೆಲ್ಲ ಕ್ರಾಸ್ ಮಾಡ್ಕೊಂಡು ನಿಧಾನಕ್ಕೆ ಹೋಗ್ತಾಯಿದ್ವಿ. ನಮಗೆ ನಮ್ಮ ಚಿಕ್ಕಪೇಟೆನೇ ಜ್ಞಾಪಕ ಬಂತು, ಯಾಕಂದರೆ ಇದೇ ಥರ ಇರುತ್ತೆ ಶಾಪಿಂಗ್ ಏರಿಯಾ ಅಂತಂದಮೇಲೆ. ತುಂಬ ಚಿಕ್ಕ ಜಾಗಗಳು, ಚಿಕ್ಕ ರೋಡ್ಸು, ಅಲ್ಲಿ ಜನ ತುಂಬಿಕೊಂಡು ಶಾಪ್ ಮಾಡ್ತಾಯಿರ್ತಾರೆ. ಸೊ ಅದು ನನಗೆ ಆ ಥರ ಅನಿಸ್ತು. ಚೆನ್ನಾಗಿತ್ತು. ಅದೆಲ್ಲ ಮುಗಿಸಿ ನಾವು ಒಂದು ಕಡೆ ಊಟ ಮಾಡಿಕೊಂಡು ಬ್ಯಾಂಗ್ಳೂರಿಗೆ ರೀಚ್ ಆಗೋಷ್ಟರಲ್ಲಿ ಅರೌಂಡ್ 11:30 ಏನೋ ಆಯಿತು. ವಾಪಸ್ ಬರ್ತಾ ಡ್ಯಾನ್ಸ್ ಎಲ್ಲ ಆಡಿದ್ರು ನಮ್ಮ ಬಸ್ಸಲ್ಲಿ. ನನಗೆ ಟಯರ್ಡ್ ಆಗಿದ್ದರಿಂದ ನಾನು ಹೋಗಲಿಲ್ಲ, ಇಲ್ಲಿದ್ರೆ ನಾನು ಚೆನ್ನಾಗೇ ಡ್ಯಾನ್ಸ್ ಆಡ್ತೀನಿ. ಬಟ್ ನನಗೂ ನನ್ನ ಸಿಸ್ಟರ್ಗೂ ಟಯರ್ಡ್ ಆಗಿಬಿಟ್ಟಿದ್ರಿಂದ ಡ್ಯಾನ್ಸ್ ಮಾಡಿ ಏನು ಬೇಡ, ಸೀಟಲ್ಲೇ ಎಂಜಾಯ್ ಮಾಡೋಣ ಅಂತ ಅಂದ್ಕೊಂಡು ಕೂತ್ಕೊಬಿಟ್ವಿ. ದ್ಯಾಟ್ಸ್ ಆಲ್ ಫಾರ್ ಟುಡೇ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.